ಯು ಆರ್ ನಾಟ್ ಎ ಸಿಂಗರ್, ಯು ಆರ್ ನಾಟ್ ಎ ಬಿಗ್ ಲೆಜೆಂಡರಿ ಸಿಂಗರ್, ಇಸ್ ಅ ಕಂಪೋಸರ್ ಅಂದರೆ ಫಸ್ಟ್ ಅವನೇ ದೇವರಲ್ಲಿ ಮ್ಯೂಸಿಕ್ಗೆ, ಆಯಿತಾ? ಫಸ್ಟ್ ಅವನಿಗೆ ರೆಸ್ಪೆಕ್ಟ್ ಇಲ್ಲ ಅಂದರೆ ಅವ್ನು ಸಡನ್ ನಿನ್ನ ಅವಶ್ಯಕತೆನೇ ಇಲ್ಲ ಅನ್ಕೊಂಡು ಸೀದಾ ಅವ್ನು ಹಾಕೊಂಡು ಡಿಲೀಟ್ ಮಾಡಿಬಿಟ್ಟು ನೆಟ್ಟಿಗೆ ಸೀದಾ ಬಂದ್ಬಿಟ್ಟೆ ನಾನು. ಇದೆಲ್ಲ ಹಾಕ್ಬಿಡ್ರಪ್ಪ ಆಮೇಲೆ. ಅಲ್ಲಲ್ಲ ಬಂದೆ ಬ್ರದರ್, ನಿಂಗೆ ಗೊತ್ತಿಲ್ಲ. ಅಲ್ಲಲ್ಲ ಪರವಾಗಿಲ್ಲ. ಸೋನು ಅವ್ರ ಕೈಲಿ ಆಡಿಸಿಲ್ಲ. ನೀವು ಸೋನುಗೆ ಅಷ್ಟು ಹೋಗಲ್ಲ. ಇಲ್ಲ, ಪ್ರಾಬ್ಲಮ್ ಏನಾಯ್ತು, ಏಕಲವ್ಯದಲ್ಲಿ ಅವರು ಇದರಲ್ಲೂ ಸಾರಿ ಕೇಳಿದಾರೆ ನೋಡಿ ಮಗ ಬ್ಲಾಗಲ್ಲಿ. ಈ ಪ್ರಾಬ್ಲಮ್ ಏನಾಗೋಯ್ತು, ಏಕಲವ್ಯದಲ್ಲಿ ಹೋಗಿದ್ದೆ, ಅದು ಯಾರೋ ಗೊತ್ತಿಲ್ಲ. ನಿನ್ಗೆ ಗೊತ್ತಾ? ನಿನ್ಗೆ ಹೇಳಿದೆ ಅನ್ಕೊಂತೀನಿ ನಾನು. ಯಾವುದು ಇದ್ರ ಸಾಂಗು ಕ್ಲೈಮ್ಯಾಕ್ಸ್, ಮೆಲೋಡಿ ಸಾಂಗು, ಇದ್ರ ಸಾಂಗ್ ಆಡಕ್ಕಂತ ಹೋಗಿದ್ದೆ. ಸೊ ಹೋದೆ. ಹೋಗಿ ನಾನು ಅರ್ಜುನ್ ಇಬ್ಬರು ಹೋದ್ವಿ. ಎಷ್ಟು ಗಂಟೆಗೆ? 6 ಗಂಟೆಗೆ ಬರೋಕ್ಕೆ ಹೇಳಿದ್ರು. 6 o'clock ಹೋದ್ವಿ. 6 o'clock ಹೋದ್ರೆ ಅವ್ರು ಇರಲಿಲ್ಲ. ಇಂಜಿನಿಯರ್ ಇದ್ಬಿಟ್ಟು ಬಂದು ಇದು ಕೊಡಿ, ಏನದು ಟ್ರ್ಯಾಕ್, ಆಮೇಲೆ ಸಾರ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಪರವಾಗಿಲ್ಲ ಅಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅದಾದಮೇಲೆ ಇಮೇಟ್ ಬಂದರು. ತಿರ್ಗಿ 7 ಗಂಟೆ ಆಯಿತು. 7 ಗಂಟೆ ಆದಮೇಲೆ ಇಫ್ ಯು ಡೋಂಟ್ ಮೈಂಡ್ 9 ಗಂಟೆಗೆ ಬರ್ತಾರೆ, ಪರವಾಗಿಲ್ಲ ನನಗೆ. 9 ಗಂಟೆ ಬರ್ತಾರೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಇಟ್ಸ್ ಓಕೆ ಬ್ರದರ್. ಅವ್ರು ಬರ ನಮ್ಮ ಮಗನೇ ಊಟ ಮಾಡ್ಕೊಬರೋಣ ಬಲ ಅಂದ್ಕೊಂಡು ನಾನು ಅರ್ಜುನ ಇಬ್ಬರು ಹೋದ್ವಿ. ಊಟ ಮಾಡ್ಕೊಂಡು ಬರೋಣ ಬಂದ್ವಿ. 9 ಗಂಟೆಗೆ ಬಂದರೆ ತಿರ್ಗಾ ಹೋಗ್ಬಿಟ್ಟು ಸಾರ್ ರಿಯಲಿ ಸಾರಿ, ಅವ್ರ ಮನೇಲಿ ಫಂಕ್ಷನ್ ಅಂತೆ, ಅದಕ್ಕೆ ಒಂದು 12 o'clock ಬಂದರೆ ಆಗುತ್ತೆ. ನಿಕಾಲ ಯಾರಂದೆ ನಿಕಾಲ ಅಂದರ್ ಕ್ಯಾ ನಮ್ಮ ನನ್ನ ಸಾಂಗ್ ಇತ್ತು, ಡಿಲ್ ಕರೋ ಸಾಂಗ್ ಡಿಲ್ ಕರೋ ಅಂದೆ. ಅವನಿಗೆ ಫೋನ್ ಕರೋ ಅಪ್ಕ ಸಾಪ್ಕೋ ಅಂದೆ. ಅರ್ಜುನ್ ಸುಮ್ಮನೆ ನಿಂತುಬಿಟ್ಟ. ಕರೋ ಯಾರು ಸಾಪ್ಕೋ ಫೋನ್ ಕರೋ ಅಂದೆ ನಾನು. ಅವನ ಅಜ್ಜಿ ಅವ್ನು ಮಾಡ್ತಾವನೆ, ಅವ್ನು ತೆಗಿತಾ ಇಲ್ಲ, ಅವ್ನು ಮಾಡ್ತಾವನೆ. ಅವ್ನು ಇನ್ನೊಬ್ಬ ಮ್ಯಾನೇಜರ್ ಇದ್ದ, ಅವ್ನು ಕರೋ ಯಾರು ಅಂತಂದೆ. ಮಾಡ್ಬಿಟ್ಟು ಹಂಗೆ ಸ್ಪೀಕರಲ್ಲಿ ಹೆಂಗೆ ಬೈದೆ ಅಂದರೆ, ನನಗೆ ಎಷ್ಟು ನೀಟಾಗಿ ಕನ್ನಡ, ಇಂಗ್ಲೀಷು, ಹಿಂದಿ, ಮಲಯಾಳಂ, ಗುಜರಾತಿ ಎಲ್ಲ ಲ್ಯಾಂಗ್ವೇಜಲ್ಲೂ ಬೈದ್ಬಿಟ್ಟು, ದಿಸ್ ಇಸ್ ಮೈ ಸಾಂಗ್, ನಾಟ್ ಯುವರ್ ಸಾಂಗ್. ಇಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಬಂದಂದ್ರೆ ಗಿವ್ ರೆಸ್ಪೆಕ್ಟ್ ಫಸ್ಟ್ ಆಫ್ ಆಲ್. ಇಸ್ ಅ ಕಂಪೋಸರ್. ಯು ಆರ್ ನಾಟ್ ಎ ಸಿಂಗರ್, ಯು ಆರ್ ನಾಟ್ ಎ ಬಿಗ್ ಲೆಜೆಂಡರಿ ಸಿಂಗರ್, ಇಸ್ ಅ ಕಂಪೋಸರ್ ಅಂದರೆ ಫಸ್ಟ್ ಅವನೇ ದೇವರಲ್ಲಿ ಮ್ಯೂಸಿಕ್ಗೆ, ಆಯಿತಾ? ಫಸ್ಟ್ ಅವನಿಗೆ ರೆಸ್ಪೆಕ್ಟ್ ಇಲ್ಲ ಅಂದರೆ ಅವ್ನು ಸಡನ್ ನಿನ್ನ ಅವಶ್ಯಕತೆನೇ ಇಲ್ಲ ಅನ್ಕೊಂಡು ಸೀದಾ ಅವ್ನು ಹಾಕೊಂಡು ಡಿಲೀಟ್ ಮಾಡಿಬಿಟ್ಟು ನೆಟ್ಟಿಗೆ ಸೀದಾ ಬಂದ್ಬಿಟ್ಟೆ ನಾನು. ಇದೆಲ್ಲ ಹಾಕ್ಬಿಡ್ರಪ್ಪ ಆಮೇಲೆ. ಅಲ್ಲಲ್ಲ ಬಂದೆ ಬ್ರದರ್, ನಿಂಗೆ ಗೊತ್ತಿಲ್ಲ. ಅಲ್ಲಲ್ಲ ಪರವಾಗಿಲ್ಲ. ಅಲ್ಲಲ್ಲ ಆಮೇಲೆ ಅವರೇ ಸಾರಿ ಕೇಳಿ ಫೋನ್ ಮಾಡಿ, ಐ ಆಮ್ ರಿಯಲಿ ವೆರಿ ಸಾರಿ ಬಾಸ್ ಅಂದ್ಬಿಟ್ಟು ಅವೇನೇ ಟಿಕೆಟ್ ಹಾಕೊಂಡು ಬಂದು ಅರ್ಜುನ್ ಸ್ಟುಡಿಯೋದಲ್ಲಿ ಆಡ್ಬಿಟ್ಟು ಸಾರಿ ಕೇಳಿ ಇದ್ರಲ್ಲಿ ಹಾಕಿದ್ರು, ಏನು ಬ್ಲಾಗಲ್ಲಿ ಹಾಕಿದ್ರು, ಐ ಆಮ್ ರಿಯಲಿ ವೆರಿ ಸಾರಿ, ನನ್ನಿಂದ ತಪ್ಪಾಯಿತು, ಬಿಕಾಸ್ ಆಫ್ ಸಮಥಿಂಗ್ ಪ್ರಾಬ್ಲಮ್ ಇತ್ತು, ಅದರಿಂದ ನಾನು ಕಾಯಿಸ್ಬಾರ್ದು, ಡೈರೆಕ್ಟರ್ನಾಗಲಿ ಮ್ಯೂಸಿಕ್ ಡೈರೆಕ್ಟರ್ನಾಗಲಿ ಲಿರಿಕ್ ಡೈರೆಕ್ಟರ್ನಾಗಲಿ ಕಾಯಿಸ್ಬಾರ್ದು, ಯಾಕಂದರೆ ಫಸ್ಟ್ ಅವರೇ, ಐ ಆಮ್ ರಿಯಲಿ ವೆರಿ ಸಾರಿ ಫಾರ್ ದಿಸ್ ಅಂದ್ಬಿಟ್ಟು ಇನ್ಕನ್ವೀನಿಯನ್ಸ್ ಅಂದ್ಬಿಟ್ಟು ಬಂದು ಆಡ್ಬಿಟ್ಟು ಹೋದ್ರು. ಥ್ಯಾಂಕ್ಸ್, ಅದು ಗುಡ್. ಅದನ್ನೇ ಕನ್ನಡ ಅಂತ ಮಾತಾಡ್ತಾ ಇಲ್ಲೇ ಒಂದು ಮಾತು ಸಂಸಿ ಅಂತ ಹೇಳ್ಬಿಟ್ಟು ಮುಗಿದಾಗಿರೋದವ. ಅಲ್ವಾ, ಎಂತ ಸಿಂಗರ್ ಅವರೆಲ್ಲ, ಲೆಜೆಂಡರಿ ಸಿಂಗರ್ಗಳು ಬಾಸ್. ನಾನು ಹೇಳುದು ಗಿವ್ ರೆಸ್ಪೆಕ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂತ. ನನಗೆ ನಮಗೆ ಬಿಡಿ ಬಾಸ್, ನಾವು ಡೈರೆಕ್ಟರ್ಗಳು ನಡೀತದೆ, ಚಲೋ ನಮ್ದು ಬೇರೆ ರೂಟು. ಮ್ಯೂಸಿಕ್ ಡೈರೆಕ್ಟರ್ಗಳು ಕಾಯಬಾರ್ದು ಬೇಸಿಕಲಿ, ಯಾಕಂದ್ರೆ ಅವನು ಕ್ರಿಯೇಟರ್ಸು, ಅವನೇನು ಕಾಯ್ತಾನೆ ಹೋಗಿ ಕಾಯೋದೇನಿದೆ, ಅವನಿಗೆ ದರದೇನಿದೆ ಸರ್. ಇದು ರಾಗ ಇಲ್ಲ ಅಂದರೆ ನಾನು ಯಾವ ಆಡಿದ್ರು ಕತ್ತೆಕಿರ ಬರ್ತಾಗ ಇರ್ತದೆ, ರಾಗ ಇರೋದ್ರಿಂದ ನಾನು ಆಡಿದ್ರೆ ಚಂದ ಅವು ನಿಮಗೆ, ಅದಕ್ಕೆ ವ್ಯಾಲ್ಯೂಸ್ ಕೊಡಬೇಕು ಅಂತ ನಾನು ಅರ್ಥ. ಸೊ ಅಷ್ಟೇ, ಇನ್ನೇ ಇಲ್ಲ. ಬಟ್ ಆಡ್ದ ಸಖತ್ತಾಗಿ ಆಡ್ದ ಬಂದು